ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಮೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ದಾರಿದ್ರ್ಯದುಃಖಜ್ವರದಾಹಿತಾನಾಂ ಮಾಯಾಪಿಶಾಚಿ ಪರಿಮರ್ದಿತಾನಾಂ सिंहो परिपातितानां क्षेमाय वै भागवतं प्रगर्जति ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನನ್ನ ಮಾತು ಸರಿಯಾಗಿ ಕೇಳಿಸ್ತಾ ಇದೆ ಅಲ್ವಾ? ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ. ಸ್ವಲ್ಪ ಕಟ್ ಆಗ್ತಿತ್ತು. ಈಗ ಸರಿಯಾಗಿ ಕೇಳ್ತಾ ಇದೆ. ಈಗ ಸರಿಯಾಗಿ ಕೇಳಿಸ್ತಾ ಇದೆ ಅಲ್ವಾ? ಈಗ ಕೇಳ್ತಾ ಇದೆ ಗುರುಗಳೇ. ಬೇರೆ ಏನ್ ಡಿಸ್ಟರ್ಬೆನ್ಸ್ ಇಲ್ಲಲ್ಲ? ಇವಾಗಿಲ್ಲ ಗುರುಗಳೇ. ಇವಾಗಿಲ್ಲ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯ ಹೊರಗಿನ ಪಾಠದ ವಿವರಣೆಯ ಸಂದರ್ಭದಲ್ಲಿ ನಾವು ಬೃಹಸ್ಪತ್ಯಾಚಾರ್ಯರು ಇಂದ್ರನ ಮೇಲೆ ಕೋಪಗೊಂಡು ಆ ಪ್ರದೇಶವನ್ನ ಬಿಟ್ಟು ಇಂದ್ರನಿಗೆ ಕಾಣದಂತೆ ಅದೃಶ್ಯರಾಗಿ ಹೋಗ್ತಾರೆ. ಅದೃಶ್ಯನಾದ ಸಂದರ್ಭದಲ್ಲಿ ಇಂದ್ರನ ಮೇಲೆ ಅಸುರರ ಆಕ್ರಮಣವಾಗತ್ತೆ. ಅಸುರರ ಆಕ್ರಮಣದಿಂದಾಗಿ ಇಂದ್ರ ತನ್ನ ಪದವಿಯನ್ನ ಕಳೆದುಕೊಳ್ಳುತ್ತಾರೆ. ಶುಕ್ರಾಚಾರ್ಯರ ಅನುಗ್ರಹದ ಬಲದಿಂದಾಗಿ ಆ ಎಲ್ಲ ಪದವಿಯಲ್ಲಿ ಕುಳಿತುಕೊಂಡಂತಹ ರಾಕ್ಷಸರ ಅಸುರರ ಪ್ರಭಾವಕ್ಕೆ ತಾನು ಸೋತು ಬಿಡ್ತಾನೆ. ಇಷ್ಟು ವಿಷಯಗಳನ್ನ ನಿರೂಪಣೆ ಮಾಡಿದ ನಂತರದಲ್ಲಿ ದೇವತೆಗಳೆಲ್ಲ ಹೋಗಿ ವಿಶ್ವರೂಪಾಚಾರ್ಯರನ್ನ ಬ್ರಹ್ಮದೇವರ ಆದೇಶದ ಮೇರೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವು ನಮ್ಮ ಪೌರೋಹಿತ್ಯವನ್ನ ವಹಿಸಿಕೊಳ್ಳಬೇಕು. ಪೌರೋಹಿತ್ಯವನ್ನ ವಹಿಸಿಕೊಂಡು ನಮ್ಮೆಲ್ಲರಿಗೆ ಈ ಶಕ್ತಿಯನ್ನ ನಿಮ್ಮ ತಪಸ್ಸಿನ ಪ್ರಭಾವದಿಂದ ಕೊಟ್ಟು ನಮಗೆ ಬಂದಿರುವ ದೊಡ್ಡ ಆಪತ್ತಿನಿಂದ ನಮಗೆ ರಕ್ಷಣೆಯನ್ನು ಮಾಡಬೇಕು ಅಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರಾರ್ಥನೆಯ ಮೇರೆಗೆ ಅವರೆಲ್ಲರೂ ಕೂಡ ಆಯ್ತು ಅಂತ ವಿಶ್ವರೂಪಾಚಾರ್ಯರು ಒಪ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದು ವಿಷಯಗಳನ್ನು ಹೇಳಿದ್ವಿ. ಅದ್ರ ಮೇಲೆ ಈಗ ಆ ಪಾಠದಲ್ಲಿ ಒಂದು ಪ್ರಶ್ನೆ ಬಂದಿದೆ. ಹಾಗಾಗಿ ಆ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಡ್ತಾ ಮತ್ತೆ ಮುಂದಿನ ಪಾಠವನ್ನು ನೋಡೋಣ. ಇದರಲ್ಲಿ ಇರುವಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ, ಅಲ್ಲ, ಅರ್ಚಕ ವೃತ್ತಿ ಅನ್ನುವಂಥದ್ದು ಶ್ರೇಷ್ಠವಾದ ವೃತ್ತಿ, ಪೌರೋಹಿತ್ಯ ವೃತ್ತಿಯು ಕೂಡ ಶ್ರೇಷ್ಠವಾದ ವೃತ್ತಿ, ಇದನ್ನ ಮಾಡಬಾರದು ಅಂತ ವಿಶ್ವರೂಪಾಚಾರ್ಯರು ಹೇಳ್ತಾ ಇರೋದು ಯಾವ ಅಭಿಪ್ರಾಯದಿಂದ ಅಂತ. ತುಂಬಾ ಸೊಗಸಾದಂತಹ ಪ್ರಶ್ನೆ. ಯಾವ ವೃತ್ತಿಯನ್ನು ಇಲ್ಲಿ ಕೆಳಗಡೆ ಮಾಡಿ ಹೇಳ್ತಾ ಇಲ್ಲ. ಎಲ್ಲ ವೃತ್ತಿಯು ಕೂಡ ಶ್ರೇಷ್ಠವಾದ ವೃತ್ತಿಯೇ. ಆದರೆ ಯಾವುದು ದೈವಿಕ ವೃತ್ತಿಗಳು ಅಂತ ಕರೆಸಿಕೊಂಡಿರುತ್ತೋ ಅಂತಹ ದೈವಿಕವಾದ ವೃತ್ತಿಗಳನ್ನ ಇದು ನನ್ನ ಧನಾರ್ಜನೆಗಿರುವಂತಹ ಒಂದು ದಾರಿ ಅಂತ ತಿಳಿದುಕೊಂಡು, ಧನಾರ್ಜನೆಯೇ ಮುಖ್ಯ ಉದ್ದೇಶ ಅಂತ ಅಂದುಕೊಂಡು ಆ ವೃತ್ತಿಯನ್ನ ಮಾಡ್ತಾ ಇದ್ದ ಅಂತಂದ್ರೆ ಅವನ ಅಧಃಪಾತವನ್ನ ಪಡೀತಾನೆ ಎಂಬ ಒಂದೇ ಒಂದು ಅಭಿಪ್ರಾಯದಿಂದ ಹೇಳ್ತಾ ಇದ್ದಾರೆ. ಅದು ಅಷ್ಟೇ ಬಿಟ್ಬಿಡೋಣ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇವೆ. ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ದೇವರ ದರ್ಶನವಾಗತ್ತೆ, ಅದರಿಂದ ಒಳ್ಳೆ ಭಕ್ತಿ ಜ್ಞಾನಾದಿಗಳು ಸಿಗತ್ತೆ ಅಂತ ಅಂದುಕೊಂಡು ಹೋದರೆ ಅದು ಉತ್ತಮವಾದಂತಹ ಭಕ್ತಿ.
ಅದನ್ನು ಹೊರತುಪಡಿಸಿ ನನಗೇನೋ ಒಂದು ದೊಡ್ಡ ಆಪತ್ತು ಬಂದಿದೆ, ಆ ಆಪತ್ತಿನ ಪರಿಹಾರಕ್ಕೋಸ್ಕರವಾಗಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. 2 ನಿಮಿಷ ಬಿಟ್ಟು ಮತ್ತೆ ಸೇರ್ತೇನೆ. 2 ನಿಮಿಷ. ಇಲ್ಲಿಯ ಆ ವಿಶ್ವರೂಪಾಚಾರ್ಯರು ನಾನು ಪೌರೋಹಿತ್ಯವನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡಾಗ ಧನಾರ್ಜನೆ ಅದರ ಮೂಲ ಉದ್ದೇಶವಾಗಿದೆ ಅಂತಂದ್ರೆ ಆವಾಗ ದೊಡ್ಡದಾದಂತಹ ಅನರ್ಥ ಅದರಿಂದ ಸಿಗತ್ತೆ. ಗುರುಗಳೇ ಏನೋ ಯಾವುದೇ ಡಿಸ್ಟರ್ಬೆನ್ಸ್. ಕರ್ಮಗಳು ತುಂಬಾ ಡಿಸ್ಟರ್ಬೆನ್ಸ್ ಇದೆಯಾ? ಒಂದೇ ನಿಮಿಷ. ಒಂದೇ ನಿಮಿಷ. ಹೌದು ಹೌದು. ಶಿಲೋಂಚ ವೃತ್ತಿಯಲ್ಲಿ ನಾನು ಬದುಕ್ತಾ ಇದ್ದೇನೆ. ಏನಿದೆ ಶಿಲೋಂಚ ವೃತ್ತಿ ಅಂದ್ರೆ? ಶಿಲೋಂಚ ವೃತ್ತಿ ಅಂತಂದ್ರೆ ಬೇಸಾಯಗಾರರೆಲ್ಲ ಹೊಲದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮಾಡಿ ಒಂದು ದೊಡ್ಡ ಕಡವನ್ನ ನಿರ್ಮಾಣ ಮಾಡಿ ಎಲ್ಲ ಧಾನ್ಯಗಳನ್ನು ಕೂಡ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ಹಾಕಿದಂತಹ ಎಲ್ಲ ಧಾನ್ಯಗಳನ್ನು ಕೂಡ ಎತ್ತಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಧಾನ್ಯದ ತಲೆಗಳು ಅಂತಿರುತ್ತೆ. ಅಂತಂದ್ರೆ ಸ್ವಲ್ಪ ಧಾನ್ಯಗಳು ಉಳಿದಿರುತ್ತೆ. ಅವುಗಳೆಲ್ಲವನ್ನು ಕೂಡ ಬಡಿದಾದ ಮೇಲೆ ಕೆಲವೊಂದಿಷ್ಟು ಕಣದಲ್ಲಿಯೇ ಸ್ವಲ್ಪ ಧಾನ್ಯಗಳು ಉಳಿದಿರುತ್ತೆ. ಅದನ್ನ ಮನೆಯನ್ನ ಬೇಡಿ ಬದುಕುವಂತಹ ಕೆಲವೊಂದಿಷ್ಟು ಜನರು ಇರ್ತಾರೆ. ಅವರಿಗೋಸ್ಕರ ಅಂತ ಅವುಗಳನ್ನ ಬಿಟ್ಟಿರ್ತಾರೆ. ಕೆಲವೊಂದಿಷ್ಟು ಜನ ಆ ಮನೆಗಳಲ್ಲೂ ಕೂಡ ಬೇಡಿಕೊಂಡು ಬದುಕೋದಿಲ್ಲ. ಆ ರೀತಿಯಾಗಿ ಬೇಡಲಿಕ್ಕೂ ಅವರಿಗೆ ಮನಸ್ಸಿರೋದಿಲ್ಲ. ಅಂತಹ ವ್ಯಕ್ತಿಗಳು ಅಂತ ಯಾರಿರ್ತಾರೋ ಅವರು ಇಂತಹ ಕಣಗಳಿಗೆ ಬಂದು ಯಾರನ್ನೂ ಬೇಡದೇನೆ ಅನಾಯಾಸವಾಗಿ ತಮಗೆ ಯಾವ ಧಾನ್ಯಗಳು ಸಿಲುಕಿವೆಯೋ ಅಂತಹ ಧಾನ್ಯಗಳನ್ನ ಮಾತ್ರ ಉಪಯೋಗಿಸಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೋಸ್ಕರವಾಗಿ ಇರುವಂತಹ ಧಾನ್ಯಗಳನ್ನ ಈ ಧಾನ್ಯಗಳು ಅಂತ ಕರೀತಾರೆ. ಅದನ್ನ ಶಿಲಾ ಅಂತ ಕರೀತಾರೆ. ಅವರು ಅಲ್ಲಿ ಕಣದಲ್ಲಿ ಬಿದ್ದಂತಹ ಎಲ್ಲ ಧಾನ್ಯಗಳನ್ನು ಕೂಡ ಎತ್ತಿಕೊಂಡು ಹೋಗಿ ಅವರು ಅದನ್ನ ಇಟ್ಟುಕೊಂಡು ಊಟ ಮಾಡ್ತಾರೆ. ಅದು ಕೂಡ ಒಂದ್ 4-6 ದಿವಸಕ್ಕೆ 8-10 ದಿವಸಕ್ಕೆ ಆಗುವಷ್ಟು ಸಂಗ್ರಹಣೆ ಮಾಡಿಕೊಂಡು ಹೋಗೋದಿಲ್ಲ. ಹೊರತಾಗಿ ಆ ಹೊತ್ತಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಧಾನ್ಯಗಳನ್ನ ಮಾತ್ರ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಶಿಲವೃತ್ತಿಯಲ್ಲಿರುವವರು ಅಂತ ಕರೀತಾರೆ. ಇನ್ನ ಊಂಛ ವೃತ್ತಿಯಲ್ಲಿರೋರು ಅಂತ ಯಾರು ಈ ಊಂಛ ವೃತ್ತಿಯಲ್ಲಿರೋರು? ಊಂಛ ವೃತ್ತಿ ಅಂತಂತ ಹೇಳಿದ್ರೆ ಇದನ್ನೂ ಬಿಟ್ಟು ಇನ್ನೂ ಕಠಿಣವಾದಂತಹ ವ್ರತವನ್ನು ಮಾಡೋರು. ಈ ತೆನೆಗಳನ್ನು ಬಿಟ್ಟು ಅಲ್ಲಿರುವಂತಹ ಕಾಲುಗಳನ್ನು ಮಾತ್ರ ಹೆಕ್ಕಿಕೊಂಡು ಹೋಗ್ತಾರೆ. ಅದು ಇವರು ಹೆಕ್ಕಿಕೊಂಡು ಹೋದ್ಮೇಲೆ ಪಕ್ಷಿಗಳೆಲ್ಲ ಬಂದು ಅದರಲ್ಲೂ ಬಲಿಷ್ಠವಾದ ಕಾಳುಗಳೆಲ್ಲವನ್ನು ಕೂಡ ತಿಂದ ಮೇಲೆ ಉಳಿದಂತಹ ಜೊಳ್ಳು ಕಾಳುಗಳು ಅಂತೇನಿರುತ್ತೋ ಅವುಗಳನ್ನ ಮಾತ್ರ ತೆಗೆದುಕೊಂಡು ಬದುಕುವಂತಹ ವಿರಕ್ತ ಶಿಖಾಮಣಿಗಳನ್ನ ಊಂಛ ವೃತ್ತಿಯಲ್ಲಿರೋರು ಅಂತ ಕರೀತಾರೆ. ದ್ರೋಣಾಚಾರ್ಯರು ಇಂತಹ ವೃತ್ತಿಯಲ್ಲಿದ್ದವರೇ. ಅಲ್ಲಿಯವರೆಗೂ ಪರಶುರಾಮನ ಮನೆಯಲ್ಲಿ ಹಾಲು ಅಂತಂದು ಹೇಳಿದ್ರೆ ಇಂತಹ ಧಾನ್ಯಗಳನ್ನು ಎತ್ತಿಕೊಂಡು ಬಂದು ಅವುಗಳನ್ನು ಅರೆದು ಕೊಟ್ಟಾಗ ಯಾವ ಹಿಟ್ಟು ಬರುತ್ತೋ ಅದನ್ನ ನೀರಿಗೆ ಹಾಕಿ ಕೊಡ್ತಾ ಇದ್ರಿ. ಇದು ಹಾಲು ಅಂತ, ಅದನ್ನ ಅಶ್ವತ್ಥಾಮನ ಹಾಲು ಅಂತ ಕರೀತಾರೆ. ಅಂತಹ ಶಿಲೋಂಚ ವೃತ್ತಿಯಲ್ಲಿರುವಂತಹ ವ್ಯಕ್ತಿಗಳು ನಾವೆಲ್ಲರೂ ಕೂಡ ನಮಗೆ ಈ ಪೌರೋಹಿತ್ಯದಿಂದ ಧನಲಾಭವಾಗೋದ್ರಿಂದ ಕ್ರಮೇಣ ಧನಲೋಭ ಉಂಟಾಗತ್ತೆ. ಇದು ಅಧರ್ಮ. ಯಾವ್ದಾದ್ರೂ ದೊಡ್ಡ ಸಂಸಾರ ಇದೆ, ಆ ಸಂಸಾರದ ನಿರ್ವಹಣೆಗೋಸ್ಕರ ಧನದ ಅವಶ್ಯಕತೆ ಇದೆ ಅಂತಾದರೆ ಆ ಧನವನ್ನ ಪೂರೈಕೆ ಮಾಡಿಕೊಳ್ಳುವ ಉದ್ದೇಶಕ್ಕೋಸ್ಕರವಾಗಿ ಆ ವೃತ್ತಿಯನ್ನು ಅನುಸರಿಸಬೇಕು. ಅದು ಜೀವನ ನಿರ್ವಹಣೆಗಾಗುವಷ್ಟು ಮಾತ್ರ ಅದನ್ನ ಬಳಸಿಕೊಳ್ಳಬೇಕು. ಆದ್ರೆ ನನಗೆ ಯಾವ ಸಂಸಾರವೂ ಇಲ್ಲ, ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಇಲ್ಲದೇ ಇದ್ರೂ ಕೂಡ ನಾನು ಯಾಕೆ ಈ ವೃತ್ತಿಯನ್ನು ಅನುಸರಿಸಬೇಕು? ಆದರೂ ತಾವೆಲ್ಲ ಕೇಳ್ತಾ ಇದ್ದೀರಿ, ತಮ್ಮ ಮಾತುಗಳನ್ನ ಮೀರ್ಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದಾಗಿ ನಾನು ಎಷ್ಟೇ ಕಷ್ಟವಾದರೂ ನೀವು ಇಷ್ಟಪಡುವಂತಹ ಎಷ್ಟು ಕಾರ್ಯಗಳಿದೆಯೋ ಆ ಕಾರ್ಯಗಳೆಲ್ಲವನ್ನು ಕೂಡ ತಮಗೆ ಮಾಡಿಕೊಡ್ತೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ವಿಶ್ವರೂಪಾಚಾರ್ಯರು ಅವರಿಗೆ ಮಾತನ್ನು ಕೊಟ್ಟು ಸರ್ವ ಪ್ರಯತ್ನವನ್ನ ಮಾಡಿ ಪೌರೋಹಿತ್ಯವನ್ನ ವಹಿಸಿಕೊಂಡು
ಆ ಕಾರ್ಯವನ್ನು ಪೂರ್ತಿಯಾಗಿ ನಿರ್ವಹಣೆ ಮಾಡಿ ಕೊಟ್ರು. ಈ ಶುಕ್ರಾಚಾರ್ಯರ ಅತೀವವಾದಂತಹ ಮಂತ್ರ ಬಲ ಏನಿತ್ತೋ ಆ ಮಂತ್ರದ ಬಲದಿಂದಾಗಿ ಅಸುರರ ಸಂಪತ್ತೆಲ್ಲವೂ ಕೂಡ ಅಪಹಾರವಾಯಿತು. ಈ ಶುಕ್ರಾಚಾರ್ಯರ ಮಂತ್ರ ಬಲದಿಂದಾಗಿ ಅಸುರರ ಬಳಿಯಲ್ಲಿ ಯಾವ ಸಂಪತ್ತುಗಳಿತ್ತೋ ಆ ಎಲ್ಲ ಸಂಪತ್ತನ್ನು ಕೂಡ ವಿಶ್ವರೂಪಾಚಾರ್ಯರು ತಮ್ಮ ಬಳಿಯಲ್ಲಿ ನಾರಾಯಣ ವರ್ಮದ ಶಕ್ತಿಯಿಂದಾಗಿ ಅದನ್ನೆಲ್ಲವನ್ನು ದೇವೇಂದ್ರನ ಕೈಯಲ್ಲಿ ಕೊಟ್ಟರು. ಈ ನಾರಾಯಣ ವರ್ಮ ಅಂತಂದು ಹೇಳಿದ್ರೆ ನಾವು ಹಿಂದೆ ಕೇಳಿದ್ದೇವಲ್ಲ, ಹರಿರು ವಿದಧ್ಯಾನ್ ಮಮ ಸರ್ವರಕ್ಷಾಂ ಯಸ್ತಾಂಗ್ರಿ ಪದ್ಮ ಪತಗೇಂದ್ರ ಪೃಷ್ಠೆ ಅಂತ ಮುಂದೆ ಆ ಮಂತ್ರಗಳ ಅರ್ಥವನ್ನು ವಿವರಣೆ ಮಾಡುವವರಿದ್ದಾರೆ. ಅಂತಹ ಮಂತ್ರಗಳ ಬಲದಿಂದಾಗಿ, ನಾರಾಯಣ ಮಂತ್ರದ ಸಿದ್ಧಿಯನ್ನ ಮಾಡಿಕೊಂಡಂತಹ ಆ ಋಷಿಗಳ ಬಲದಿಂದಾಗಿ, ಆ ನಾರಾಯಣ ವರ್ಮದ ಬಲದಿಂದಾಗಿ ಆ ಎಲ್ಲ ಸಂಪತ್ತನ್ನು ಕೂಡ ಕಸಿದುಕೊಂಡು ದೇವೇಂದ್ರನಿಗೆ ಆ ಸಂಪತ್ತನ್ನ ಕೊಡ್ತಾ ಇದ್ದಾರೆ ವಿಶ್ವರೂಪಾಚಾರ್ಯರು. ಮೊದಲಿಗೆ ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ಈ ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿದ್ರು. ಉಪದೇಶ ಮಾಡಿ ಆ ಮಂತ್ರದ ಬಲದಿಂದಾಗಿ, ದೇವೇಂದ್ರ ಮೊದಲಿಗೆ ನಿನ್ನ ರಕ್ಷಣೆಯನ್ನು ನೀ ಮಾಡಿಕೊ. ಆ ದೇವೇಂದ್ರನ ಆ ಮಂತ್ರದ ರಕ್ಷಣೆಯನ್ನು ಮಾಡಿಕೊಂಡ್ರು. ಬೇರೆಯವರನ್ನ ರಕ್ಷಣೆ ಮಾಡುವುದಕ್ಕಿಂತ ಮುಂಚೆ ನೀನು ನಿನ್ನನ್ನ ರಕ್ಷಣೆ ಮಾಡಿಕೊ. ಆ ರಕ್ಷಣೆಗೋಸ್ಕರ ಅಂತ ನೀನು ಬೇಕಾದಷ್ಟು ಬಾರಿ, ಅನೇಕ ಬಾರಿ ಈ ಮಂತ್ರವನ್ನ ಜಪ ಮಾಡು. ಜಪ ಮಾಡಿಕೊಳ್ಳೋದ್ರಿಂದ ಆತ್ಮರಕ್ಷಣೆಯನ್ನ ಮಾಡಿಕೊ. ಆ ಆತ್ಮರಕ್ಷಣೆಯನ್ನ ಮಾಡಿಕೊಂಡ ನಂತರದಲ್ಲಿ ಇದರ ಬಲದಿಂದಾಗಿ ಎಂತಹ ದುಷ್ಟರಾದ ರಾಕ್ಷಸರಿದ್ರೂ ಕೂಡ ಅವರನ್ನ ಸಂಹಾರ ಮಾಡಬಹುದು, ನಿನಗೆ ಬೇಕಾದಂತಹ ಸಾಧನ ಸಂಪತ್ತನ್ನ ಗಳಿಸಿಕೊಳ್ಳಬಹುದು ಅಂತ ಅದನ್ನ ಚೆನ್ನಾಗಿ ಉಪದೇಶ ಕೊಡ್ತಾ ಇದ್ದಾರೆ. ತೇಭ್ಯ ಏವಂ ಪ್ರತಿಶ್ರುತ್ಯ ವಿಶ್ವರೂಪೋ ಮಹಾತಪಾಃ ಪೌರೋಹಿತ್ಯಂ ತತಶ್ಚಕ್ರೆ ಪರಮೇಣ ಸಮಾಧಿನಾ. ದೇವತೆಗಳಿಗೆ ಮಾತು ಕೊಟ್ಟಂತಹ ಈ ವಿಶ್ವರೂಪಾಚಾರ್ಯರು ಸರ್ವ ಪ್ರಯತ್ನ ಮಾಡಿ, ತ್ವಷ್ಟೃವಿನ ಮಕ್ಕಳು ಅಂತಹ ಈ ವಿಶ್ವರೂಪಾಚಾರ್ಯರು ತಾವು ಕೊಟ್ಟ ಮಾತಿನಂತೆ ಬಹಳ ಪ್ರಯತ್ನ ಪಟ್ಟು ಇಂದ್ರನಿಗೆ ಅಪೇಕ್ಷಿತವಾದ ಎಲ್ಲ ಸಂಪತ್ತು ಅವರಿಗೆ ಸಿಗುವ ಹಾಗೆ ಇದನ್ನ ಪೌರೋಹಿತ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸುರದ್ವಿಷಾಂ ಶ್ರಿಯಂ ಗುಪ್ತಾಂ ಔಷನಸ್ಯಾಪಿ ವಿದ್ಯೆಯ ಅಚ್ಛಿದ್ಯಾದಾನ್ ಮಹೇಂದ್ರಾಯ ವೈಷ್ಣವ್ಯ ವಿದ್ಯೆಯ ವಿಭು. ಶುಕ್ರಾಚಾರ್ಯರ ಮಂತ್ರದ ಬಲದಿಂದಾಗಿ ಈ ಅಸುರರೆಲ್ಲರೂ ಕೂಡ ಸಂರಕ್ಷಿತರಾಗಿದ್ರು. ಆ ಶುಕ್ರಾಚಾರ್ಯರ ವಿದ್ಯೆಯ ಬಲದಿಂದಾಗಿ ಇವರ ಸಂಪತ್ತೆಲ್ಲವನ್ನು ಕೂಡ ಏನು ರಕ್ಷಣೆ ಮಾಡಿಕೊಂಡಿದ್ದಾರೋ ಆ ರಕ್ಷಣೆಯನ್ನ ನಾವು ಪಡಿಬೇಕು ಅಂತಾದ್ರೆ ಮೊದಲಿಗೆ ನಾವು ರಕ್ಷಿತರಾಗಬೇಕು. ನಾವು ರಕ್ಷಿತರಾಗಿದ್ದುಕೊಂಡು ಮತ್ತೆ ಅವರಲ್ಲಿರುವಂತಹ ಸಂಪತ್ತನ್ನ ಕಸಿದುಕೊಳ್ಬೇಕು. ಅದಕ್ಕೋಸ್ಕರವಾಗಿ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಮೊದಲಿಗೆ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳೋಣ, ಇನ್ನೊಬ್ಬರ ಜೊತೆಗೆ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು, ನಮ್ಮ ದೇಶ ಗಟ್ಟಿಯಾಗಿ ನಿಲ್ಲಬೇಕು. ನಮ್ಮ ದೇಶದಲ್ಲಿರುವಂತಹ ಜನರೇ ನಮ್ಮ ವಿರುದ್ಧವಾಗಿ ದಂಗೆ ಇದ್ರೆ ಅಥವಾ ನಮ್ಮ ಶರೀರ ಸ್ಥೈರ್ಯವೇ ಸರಿಯಾಗಿ ಇಲ್ಲ ಅಂತಂದ್ರೆ ನಾವು ಇನ್ನೊಬ್ಬರ ಜೊತೆಯಲ್ಲಿ ಯುದ್ಧ ಮಾಡುವುದೇನಿದೆ. ಅದಕ್ಕೋಸ್ಕರವಾಗಿ ಮೊದಲಿಗೆ ವಿಶ್ವರೂಪಾಚಾರ್ಯರು ದೇವೇಂದ್ರನಿಗೆ ನಾರಾಯಣ ವರ್ಮವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಆ ಮಂತ್ರದ ಬಲದಿಂದಾಗಿ ದೇವೇಂದ್ರ ಆತ್ಮರಕ್ಷಣೆಯನ್ನ ಮಾಡಿಕೊಂಡು ಎಲ್ಲ ಅಸುರರ ಸೇನೆಯನ್ನು ಕೂಡ ಅನಾಯಾಸವಾಗಿ ಗೆಲ್ತಾ ಇದ್ದಾನೆ. ಅದರದ್ದು ಎಲ್ಲ ವಿವರವನ್ನ ಮುಂದಿನ 2-3 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಯಯಾ ಗುಪ್ತ ಸಹಸ್ರಾಕ್ಷೋ ಜಿಜ್ಞೆ ಸುರಚಮೂರ್ ವಿಭು ತಾಂ ಪ್ರಾಹ ಸ ಮಹೇಂದ್ರಾಯ ವಿಶ್ವರೂಪ ಉದಾರಧೀಹಿ. ಉದಾರಧೀಹಿ ಯಾಕೆ ಅವನನ್ನ ಉದಾರಧೀಹಿ ಅಂತ ಕರೀತಾ ಇದ್ದಾರೆ ಅಂತಂದ್ರೆ, ನಾವು ನಮ್ಮಲ್ಲಿರುವ ಸಂಪತ್ತನ್ನ ಬೇಕಾದ್ರೆ ಬೇರೆಯವ್ರಿಗೆ ಕೊಟ್ಟು ಬಿಡಬಹುದು, ಆದ್ರೆ ಆ ಸಂಪತ್ತು ಇಂದು ಬರುತ್ತೆ ನಾಳೆ ನಶಿಸಿ ಹೋಗುತ್ತೆ, ಅದು ದೊಡ್ಡ ಸಂಪತ್ತಲ್ಲ. ಈ ವಿದ್ಯೆಯ ಸಂಪತ್ತೇನಿದೆಯೋ ಅಥವಾ ಮಂತ್ರಗಳ ಸಂಪತ್ತೇನಿದೆಯೋ ಈ ಮಂತ್ರದ ಬಲ ಅನ್ನುವಂತಹದ್ದು ಅಮೋಘವಾದದ್ದು. ಸುಮ್ನೆ ಯಾರ್ಯಾರು ಬರ್ತಾರೋ ಅವ್ರು ಎಲ್ಲರಿಗೂ ಈ ಮಂತ್ರದ ಬಲದಿಂದ ಸಿಕ್ಕಂತಹ ಆ ಸಾಮರ್ಥ್ಯವನ್ನ ಕೊಟ್ಬಿಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟಪಡಬೇಕಾಗತ್ತೆ. ಅಂತಹ ಅತ್ಯಂತ ಕಷ್ಟಕರವಾದಂತಹ ಈ ಮಂತ್ರದ ಉಪದೇಶವನ್ನ ವಿಶ್ವರೂಪಾಚಾರ್ಯರು ಮೊದಲಿಗೆ ದೇವೇಂದ್ರನಿಗೆ ಕೊಡ್ತಾ ಇದ್ದಾರೆ. ತಮ್ಮಲ್ಲಿರುವ ಸಂಪತ್ತನ್ನ ಕೊಡಬೇಕು ಅಂತಂದ್ರೆ ಎಷ್ಟೋ ಹಿಂಸೆ ಆಗತ್ತೆ,
ಆದರೆ ಯೋಗ್ಯರಾದಂತಹ ವ್ಯಕ್ತಿಗಳಿಗೆ ಅದನ್ನ ಹಸ್ತಾಂತರ ಮಾಡಬೇಕಾದ್ರೆ ಅಷ್ಟೇ ಸಂತೋಷದಿಂದ ಅದನ್ನ ಹಸ್ತಾಂತರ ಮಾಡ್ತಾರೆ. ಹಾಗೆ ಯೋಗ್ಯನಾದ ಇಂದ್ರನಿಗೆ ನಾರಾಯಣ ಮಂತ್ರದ ನಾರಾಯಣ ವರ್ಮದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ವರ್ಮ ಅಂತಂದ್ರೆ ಕವಚ ಅಂತ, ನಾರಾಯಣ ಕವಚ ಅಂತನೂ ಕೂಡ ಕರೀತಾರೆ. ಕನ್ನಡದಲ್ಲಿ ನಾರಾಯಣ ಕವಚ ಅನ್ನೋದು ಪ್ರಸಿದ್ಧವೂ ಆಗಿದೆ. ನಾವೆಲ್ಲ ಹಿಂದೆ ಪಾರಾಯಣ ಮಾಡ್ತಾ ಇದ್ದಂತ ನಾರಾಯಣ ವರ್ಮವನ್ನ ಉಪದೇಶ ಮಾಡ್ತಾ ಇದ್ದಾರೆ. ಯಾಂ ಪ್ರವಿಶ್ಯಾಸುರಾಂಶ್ವತ ಕಕ್ಷ್ಯಾಂ ನಾರಾಯಣಾತ್ಮಿಕಾಂ ಅಜಯಶೇದ ವೃಷಭಸ್ತಾತ ಸಿಂಹ ಕ್ಷುದ್ರ ಮೃಗಾನಿವ. ಇಂದ್ರ ನಾರಾಯಣ ಕವಚವನ್ನ ಚೆನ್ನಾಗಿ ರಕ್ಷಣೆ ಮಾಡಿಕೊಂಡು ಚೆನ್ನಾಗಿ ಅದನ್ನ ಸಂರಕ್ಷಿಸಿ ತಾನು ಅದರ ಸಾಧನೆಯನ್ನ ಮಾಡಿಕೊಂಡು ಸಿಂಹ ಎದುರುಗಡೆಯಲ್ಲಿ ಜಿಂಕೆಗಳು ಅವು ಇವು ಬಂತು ಅಂತಂದು ಹೇಳಿದ್ರೆ ಹೇಗೆ ಅನಾಯಾಸವಾಗಿ ಅದನ್ನ ಹೊಡೆದು ಹಾಕಿ ಬಿಡುತ್ತೋ ಆ ರೀತಿಯಾಗಿ ಈ ಅಸುರರ ಸಮೂಹವನ್ನೆಲ್ಲವನ್ನು ಕೂಡ ದೇವೇಂದ್ರ ಅನಾಯಾಸವಾಗಿ ಗೆಲ್ತಾ ಇದ್ದಾನೆ ಆ ಮಂತ್ರದ ಪ್ರಭಾವದಿಂದಾಗಿ. ಹಿಂದೆ ಬಹಳ ಕಷ್ಟಪಟ್ಟಿದ್ದ, ಯಾವ ಅಸುರರ ವಿರುದ್ಧವಾಗಿ ಸೋತು ಬಿಟ್ಟಿದ್ನೋ, ಹಿಂದೆ ಯಾವ ಯಾವ ಶಸ್ತ್ರಾದಿಗಳಿದ್ವೋ ಈಗಲೂ ಅದೇ ಶಸ್ತ್ರಾದಿಗಳು, ಆದರೆ ಹಿಂದೆ ಗುರುಗಳ ಅನುಗ್ರಹ ಇರಲಿಲ್ಲ. ಈಗ ಆ ಗುರುಗಳ ಅನುಗ್ರಹ ಬಂದಿದೆ. ಆ ಗುರುಗಳ ಅನುಗ್ರಹದ ಬಲದಿಂದಾಗಿ ದೊಡ್ಡದಾದಂತಹ ಅಸುರರ ಸೇನೆಯನ್ನ ಅನಾಯಾಸವಾಗಿ ಸಂಹಾರ ಮಾಡಿ ಹಾಕ್ತಾ ಇದ್ದಾನೆ ಅರ್ಜುನ. ಯಾರು ನಮ್ಮ ಇಂದ್ರ. ಇಷ್ಟಕ್ಕೆ 7ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಇದು ಆದ ತಕ್ಷಣ ಮತ್ತೆ ಪರೀಕ್ಷೆನ ಪ್ರಶ್ನೆ. ರಾಜೋವಾಚ ಯಯಾ ಗುಪ್ತ ಸಹಸ್ರಾಕ್ಷಃ ಸಹಾವಾನ್ ರಿಪು ಸೈನಿಕಾನ್ ಕ್ರೀಡನ್ನಿವ ವಿನಿರ್ಜಿತ್ಯ ತ್ರಿಲೋಕ್ಯ ಬುಭುಜೇ ಶ್ರಿಯಂ. ದೇವೇಂದ್ರ ನಾರಾಯಣ ಕವಚ ನಾರಾಯಣ ವರ್ಮದ ಬಲದಿಂದಾಗಿ ತಾನು ಸುರಕ್ಷಿತನಾಗಿ ಶತ್ರುಗಳ ಸೈನ್ಯವನ್ನ ಎಲ್ಲವನ್ನೂ ಕೂಡ ಅನಾಯಾಸವಾಗಿ ಗೆದ್ದು ಮೂರ್ಲೋಕದ ಸಂಪತ್ತನ್ನು ಕೂಡ ಅನುಭವಿಸ್ತಾ ಇದ್ದಾನೆ ಅಂತ ನೀವು ಸಂಕ್ಷಿಪ್ತವಾಗಿ ಹೇಳಿಬಿಟ್ರಿ. ಆ ಮಂತ್ರ ಯಾವುದು? ಈ ಶಸ್ತ್ರವನ್ನ ಹಿಡಿದು ನಿಂತಹ ಬಲಿಷ್ಠರಾದ ಅಸುರರನ್ನ ಶುಕ್ರಾಚಾರ್ಯರ ಮಂತ್ರದ ಬಲದಿಂದಾಗಿ ಕೂಡಿಕೊಂಡಿದ್ದಾರೆ ಅಂತಹ ಮಹಾಪ್ರಬಲರಾದಂತಹ ಆ ಅಸುರರನ್ನ ಹೇಗೆ ಇವನು ಗೆದ್ದ? ಅವರೆಲ್ಲ ಮಹಾ ಬಲಿಷ್ಠರಾದವರು, ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಹಿಂದೆ ಇವನು ಸೋತಿದ್ದಾನೆ. ಅವರನ್ನು ಗೆಲ್ಲಬೇಕು ಅಂತಂದ್ರೆ ಎಂತಹ ಸಾಮರ್ಥ್ಯ ಇವನಿಗೆ ಬಂತು? ಇವನು ಸುರಕ್ಷಿತನಾಗಿ ನಿಂತುಕೊಂಡು, ಯಾಕೆ ಅಂತಂದ್ರೆ ಅವರ ಭಯದಿಂದಾಗಿ ಪಲಾಯನ ಮಾಡಿದವರು ದೇವತೆಗಳೆಲ್ಲರೂ ಕೂಡ. ಅವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಗೆಲ್ಲಬೇಕು ಅಂತಂದ್ರೆ ಹೇಗೆ ಯುದ್ಧವನ್ನು ಮಾಡಿದ, ಹೇಗೆ ಗೆದ್ದ, ಅದೆಲ್ಲವನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಅದರಿಗೆ ಮೊದಲಿಗೆ ಆ ನಾರಾಯಣ ವರ್ಮ ಅನ್ನೋ ಮಂತ್ರ ಏನು, ಆ ಮಂತ್ರದ ಅರ್ಥಗಳೇನು ಅನ್ನೋದನ್ನು ಮುಂದೆ ಹೇಳ್ತಾರೆ. ಆಮೇಲೆ ಇಂದ್ರ ಹೇಗೆ ಆ ಶತ್ರುಗಳ ವಿರುದ್ಧ ಗೆದ್ದ ಅಂತ ಆ ತುಂಬಾ ವಿಸ್ತಾರವಾದ ಕಥೆಗಳನ್ನ ಮುಂದಿನ ಅನೇಕ ಅಧ್ಯಾಯಗಳಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಅದನ್ನ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಭಗವಂಸ್ತನ್ಮಮಾಖ್ಯಾಹಿ ವರ್ಮ ನಾರಾಯಣಾತ್ಮಕಂ ಯಥಾತ ತಾಯಿನ ಶತ್ರುನ್ ಏನ ಗುಪ್ತೋ ಜಯನ್ ವೃಧೆ. ಯುದ್ಧದಲ್ಲಿ ಯಾವ ನಾರಾಯಣ ವರ್ಮವನ್ನ ಆಶ್ರಯಿಸಿಕೊಂಡು ಇಂದ್ರ ಅವರೆಲ್ಲರನ್ನೂ ಕೂಡ ಗೆದ್ದಿದ್ದಾನೋ ಆ ಮಂತ್ರ ಯಾವುದು, ಅವನು ಗೆದ್ದ ರೀತಿ ಹೇಗೆ, ಯಾವ ಯಾವ ರಾಕ್ಷಸರನ್ನ ಹೇಗೆ ಕೊಂದ, ಆ ಎಲ್ಲ ಕಥೆಗಳನ್ನು ನಮಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ವೃತಃ ಪುರೋಹಿತ ಸ್ವಾಷ್ಟ್ರೋ ಮಹೇಂದ್ರಾಯಾನು ಪೃಚ್ಛತೆ ನಾರಾಯಣಾಖ್ಯಂ ವರ್ಮಾಹ ತದಿಹೈಕಮನಾಶೃಣು. ವಿಶ್ವರೂಪಾಚಾರ್ಯರನ್ನು ದೇವತೆಗಳೆಲ್ಲ ಪುರೋಹಿತರನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ದೇವೇಂದ್ರನ ಪ್ರಾರ್ಥನೆಯನ್ನು ಮನ್ನಿಸಿದಂತಹ ವಿಶ್ವರೂಪಾಚಾರ್ಯರು ಆತನಿಗೆ ನಾರಾಯಣ ವರ್ಮ ಎಂಬಂತಹ ಮಂತ್ರವನ್ನು ಉಪದೇಶ ಕೊಟ್ಟಿದ್ದಾರೆ. ನಾರಾಯಣ ಕವಚ ಇತ್ತು. ಯುದ್ಧವನ್ನು ಮಾಡಬೇಕು ಅಂತಂದ್ರೆ ಶರೀರಕ್ಕೆ ಕವಚವನ್ನು ತೊಟ್ಟು ಸೈನಿಕರೆಲ್ಲ ಹೋಗ್ತಾರಲ್ಲ, ಅಂತಹ ಕವಚದ ರೀತಿಯಾದಂತಹ ಮಂತ್ರವನ್ನ ಹೇಳ್ತಾ ಇದ್ದಾರೆ. ನಿರಂತರವಾಗಿ ಈ ನಾರಾಯಣನ ಕವಚ ನಮಗೆ ರಕ್ಷಕವಾಗಿರ್ಬೇಕು ಅಂದ್ರೆ ನಮಗೆ ಯಾವ ಆಪತ್ತು ಬರೋದಿಲ್ಲ, ಅಂತಹ ಕವಚದ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಹೇಗೆ ಉಪದೇಶ ಮಾಡಿದರು ಅನ್ನೋದನ್ನ ಮೊದಲಿಗೆ ಹೇಳ್ತಾ ಹೋಗ್ತಾರೆ. ಧೌತಾಂಘ್ರಿ ಪಾಣಿರಾಚಮ್ಯ ಸಪವಿತ್ರ ಉದಂಗುಖ ಕೃತ ಸ್ವಾಂಗ ಕರನ್ಯಾಸೋ ಮಂತ್ರಾಭ್ಯಾಂ ವಾಗ್ಯತಃ ಶುಚಿಃ ನಾರಾಯಣಮಯಂ ವರ್ಮ ಸನ್ನಹ್ಯೇದ್ಭಯ ಆಗತೆ ದೈವ ಭೂತಾತ್ಮ ಕರ್ಮಭ್ಯೋ ನಾರಾಯಣಮಯ ಪುಮಾನ್. ಜೀವನದಲ್ಲಿ ಯಾವುದೋ ದೊಡ್ಡ ಗಂಡಾಂತರ ಒದಗಿ ಬಂದಿದೆ,
ಬಹಳ ಆಪತ್ತು ಬಂದಿದೆ, ಈ ಆಪತ್ತಿನಿಂದ ಪರಿಹಾರವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದರ್ಭ ಬಂದಾಗ, ಯುದ್ಧದ ಸಂದರ್ಭ ಬಂದಾಗ ಹೇಗೆ ಕವಚಗಳನ್ನ ಸೈನಿಕರು ತೊಡುತ್ತಾರೋ ಆ ರೀತಿಯಾಗಿ ನಾರಾಯಣ ಕವಚವೆಂಬಂತಹ ದೊಡ್ಡ ಕವಚವನ್ನ, ನಾರಾಯಣ ಮಂತ್ರವೆಂಬಂತಹ ದೊಡ್ಡ ಕವಚವನ್ನ ನಾವು ಧಾರಣೆ ಮಾಡಬೇಕು. ಅಂದ್ರೆ ಹಾಗಾದ್ರೆ ಯುದ್ಧ ಬಂದಾಗ ಅಷ್ಟೇ ಮಾಡ್ಬೇಕಾ ಅಂತ ಕೇಳಬಾರ್ದು. ದಿನನಿತ್ಯದಲ್ಲೂ ಕೂಡ ಈ ರೀತಿಯಾಗಿ ಮಂತ್ರದ ಜಪವನ್ನು ಮಾಡ್ತಾನೇ ಇರಬೇಕು. ಅದು ಯಾವಾಗಲೂ ನಮಗೆ ರಕ್ಷಕವಾಗಿರ್ಬೇಕು. ಆದರೆ ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಂತಹ ಸಂದರ್ಭದಲ್ಲಿ? ಯಾವುದೋ ದೊಡ್ಡ ಆಪತ್ತು ಬಂದಿದೆ, ಸಾಂಕ್ರಾಮಿಕ ಪಿಡುಗುಗಳು ಬಂದಿವೆ, ದೊಡ್ಡ ಅನಾವೃಷ್ಟಿ ಆಗ್ತಾ ಇದೆ, ರಾಜ್ಯದಲ್ಲಿ ಮಳೆ ಬೆಳೆ ಯಾವುದು ಸರಿಯಾಗಿ ಬರ್ತಾ ಇಲ್ಲ, ಆಧಿ ವ್ಯಾಧಿಗಳು, ದೈಹಿಕವಾದ ಕ್ಲೇಶಗಳು, ಮಾನಸಿಕವಾದಂತಹ ಕ್ಲೇಶಗಳು, ಯಾವ್ಯಾವುದೋ ರೋಗಗಳು ನಮ್ಮನ್ನು ಬಂದು ಕಾಡಿಸಿ ಪೀಡಿಸ್ತಾ ಇರುತ್ತೆ. ಯಾವುದೋ ಭೂತ ಪ್ರೇತ ಪಿಶಾಚಾದಿಗಳ ಹಿಂಸೆ ನಮಗಾಗ್ತಾ ಇದೆ ಅಂತ ಅನ್ನಿಸಿದರೆ, ಎಲ್ಲದಕ್ಕೂ ಕೂಡ ನೋಡಿ, ನಾವು ಹೊರಗಡೆ ವೈದ್ಯರ ಬಳಿಯಲ್ಲಿ ಹೋದ್ವಿ ಅಂತಂದ್ರೆ ಒಂದೊಂದು ರೋಗಗಳಿಗೆ ಒಂದೊಂದು ಚಿಕಿತ್ಸೆ. ಜ್ವರಕ್ಕೆ ಬರುವಂತಹ ಮಾತ್ರೆಯನ್ನ ನೆಗಡಿಗೆ ಕೊಡ್ಲಿಕ್ಕಿಲ್ಲ, ನೆಗಡಿಗೆ ಇರುವಂತಹ ಮಾತ್ರೆಯನ್ನ ಕೈಕಾಲು ನೋವು ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕೊಡ್ಲಿಕ್ಕಿಲ್ಲ, ಅದಕ್ಕೆ ಬರುವಂತಹ ಮಾತ್ರೆಯನ್ನ ಮತ್ತೊಂದು ರೋಗಕ್ಕೆ ಕೊಡ್ಲಿಕ್ಕಿಲ್ಲ. ಆದರೆ ದೈವದಿಂದ ಯಾವುದೋ ಸಾಂಕ್ರಾಮಿಕ ಪಿಡುಗು ಬಂದಿದ್ರೆ, ದೇಶದಲ್ಲೆಲ್ಲ ರೋಗಗಳೆಲ್ಲ ವಿಸ್ತಾರವಾಗಿ ವಿಪರೀತವಾಗಿ ಹರಡ್ತಾ ಇದೆ ಅಂತಂದ್ರೆ, ಅನಾವೃಷ್ಟಿ ಆಗಿದೆ, ಅತಿಯಾದ ಮಳೆ ಆಗ್ತಾ ಇದೆ, ಏನೇ ಆಗ್ಲಿ ಮನಸ್ಸಿನಲ್ಲಿ ಯಾವುದೋ ಒಂದು ತರದ ಮನಸ್ಸಿನಲ್ಲಿ ಕ್ಲೇಶದ ಭಾವನೆ ಇದೆ, ಬಹಳ ಸಂಬಂಧಿಗಳಿಂದ ಪೀಡೆಯಾಗ್ತಾ ಇದೆ, ಶತ್ರುಗಳಿಂದ ಬಹಳ ಆಕ್ರಮಣವಾಗ್ತಾ ಇದೆ, ದೇಹದಲ್ಲಿ ತಡೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಅಂತ ಆದ ಸಂದರ್ಭದಲ್ಲಿ ರೋಗಗಳು ಬಂದಿವೆ, ಎಷ್ಟೋ ರೋಗಗಳಿಂದಾಗಿ ಶರೀರ ಜರ್ಜರಿತವಾಗಿ ಹೋಗಿದೆ, ಈ ರೋಗಗಳ ಪೀಡೆ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ಪರಿಹಾರವಾದಂತಹ ಒಂದೇ ಒಂದು ಔಷಧ ನಾರಾಯಣ ವರ್ಮ ಅಂತ ಹೇಳ್ತಾ ಇದ್ದಾರೆ. ಎಲ್ಲದಕ್ಕೂ ಕೂಡ ಈ ಒಂದು ಮಂತ್ರ ಪರಮೌಷಧದ ರೀತಿಯಾಗಿದೆ. ಆದರೆ ಈ ಮಂತ್ರವನ್ನು ಜಪ ಮಾಡಬೇಕಾದ್ರೆ ಹೀಗೆ ಜಪ ಮಾಡಬಾರ್ದು. ನಾವು ಮಾಡ್ತಾ ಇದ್ದಿದ್ದು ಪಾರಾಯಣ. ಜಪ ಮಾಡುವಂತಹ ಸಂದರ್ಭದಲ್ಲಿ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅನ್ನುವಂತಹ ದೃಢವಾದ ನಿಶ್ಚಯ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆಮೇಲೆ ಈ ಮಂತ್ರ ಫಲವನ್ನ ಕೊಟ್ಟೇ ಕೊಡುತ್ತೆ ಅನ್ನುವಂತಹ ದೃಢವಾದ ನಿಶ್ಚಯವೂ ಇರಬೇಕು. ಭಗವಂತ ಸರ್ವೋತ್ತಮನಾಗಿದ್ದಾನೆ, ಎಲ್ಲ ಕಡೆಯಲ್ಲಿದ್ದಾನೆ, ಅವನು ನಮ್ಮನ್ನ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ತೀರ್ಮಾನ ಮಾಡಿಕೊಳ್ಬೇಕು. ಆಮೇಲೆ ಈ ಮಂತ್ರ ನಾನು ಸರಿಯಾಗಿ ಜಪ ಮಾಡಿದರೆ ಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನುವಂತಹ ಅಂತಃಸತ್ವದಲ್ಲಿ, ನಮ್ಮ ಅಂತಃಕರಣದಲ್ಲಿ ಆ ದೃಢವಾದಂತಹ ಸಾತ್ವಿಕ ಭಾವನೆಯನ್ನು ತುಂಬಿಕೊಂಡು ಕೈಕಾಲುಗಳನ್ನು ತೊಳೆದುಕೊಂಡು ಆಚಮನ ಮಾಡಿ ಪವಿತ್ರವನ್ನು ಧಾರಣೆ ಮಾಡಿಕೊಂಡು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಈ ಮಂತ್ರದ ಅಂಗನ್ಯಾಸ ಕರನ್ಯಾಸಾದಿಗಳನ್ನ ಮಾಡಿಕೊಂಡು ಆ ನಂತರದಲ್ಲಿ ಮಂತ್ರದ ಜಪವನ್ನ ಮಾಡಬೇಕು. ಈ ಮಂತ್ರವನ್ನ ಜಪ ಮಾಡುವ ಸಂದರ್ಭದಲ್ಲಿ ಅಯೋಗ್ಯರ ಜೊತೆಯಲ್ಲಿ ಸಂಭಾಷಣೆ ಮುಂತಾದವುಗಳು ಯಾವುದನ್ನು ಮಾಡಕೂಡದು. ಅಯೋಗ್ಯರ ಜೊತೆಯಲ್ಲಿ ಸಂಭಾಷಣೆ, ವ್ಯರ್ಥವಾದಂತಹ ಚಿಂತನೆಗಳನ್ನು ಮನಸ್ಸಿನಲ್ಲಿ ತಂದುಕೊಳ್ಳುವುದು ಯಾವುದನ್ನು ಮಾಡದೇನೆ ದೃಢವಾದ ಮನಸ್ಸಿನಿಂದ ಭಗವಂತನೆಲ್ಲ ಧ್ಯಾನ ಮಾಡ್ತಾ, ಭಗವಂತನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡ್ತಾ, ನಾರಾಯಣ ಅಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ ಮಂತ್ರಗಳಿಂದಾಗಿ ನಾವು ಗಾಯತ್ರಿ ಮಂತ್ರ ಜಪವನ್ನು ಮಾಡಬೇಕಾದ್ರೆ, ಕೃಷ್ಣಾಷ್ಟಕವನ್ನು ಮಾಡುವಂತಹ ಸಂದರ್ಭದಲ್ಲಿ, ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಬೇಕಾದ್ರೆ ಅಂಗನ್ಯಾಸ ಕರನ್ಯಾಸಾದಿಗಳನ್ನೆಲ್ಲ ಮಾಡ್ತೇವೆ. ಆ ರೀತಿಯಾದ ಅಂಗನ್ಯಾಸ ಕರನ್ಯಾಸಗಳ ರೀತಿಯನ್ನು ಇಲ್ಲಿ ಹೇಳಿದ್ದಾರೆ. ಆ ಅಂಗನ್ಯಾಸ ಕರನ್ಯಾಸಾದಿಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ವರೂಪವನ್ನ ಪ್ರತಿಪಾದನೆ ಮಾಡುವ ನಾರಾಯಣ ವರ್ಮವೆಂಬಂತಹ ಮಂತ್ರವನ್ನ ಜಪ ಮಾಡ್ತಾ ಕೊಡ್ಬೇಕು. ಅದರರ್ಥ ನಾವು ಆ ಮಂತ್ರ ಎಲ್ಲ ನಮ್ಮ ಬಾಯಿಗಿದೆ, ಆ ಮಂತ್ರದ ಅರ್ಥವನ್ನ ನೋಡ್ತಾ ಹೋಗೋಣ. ಪಾದಯೋರ್ಜಾನುನೋರೂರ್ವೋ ಉದರೇ ಹೃದ್ಯಥೋ ರಸಿ ಮುಖೇ ಶಿರಸ್ಯಾನುಪೂರ್ವ್ಯಾದೋಂಕಾರಾದೀನಿ ವಿನ್ಯಸೇತ್. ಓಂ ನಮೋ ನಾರಾಯಣೇ ತೇ ವಿಪರ್ಯಯಮಥಾಪಿ ವಾ ಕರನ್ಯಾಸಂ ತತಃ ಕುರ್ಯಾದ್ ದ್ವಾದಶಾಕ್ಷರ ವಿದ್ಯೆಯಾ. ನಾರಾಯಣ ಅಷ್ಟಾಕ್ಷರ ಮಂತ್ರ ಅಥವಾ ವಾಸುದೇವ ದ್ವಾದಶಾಕ್ಷರ ಮಂತ್ರ.
ಈ ಎರಡು ಮಂತ್ರದಲ್ಲಿ ಯಾವುದಾದ್ರೂ ಒಂದು ಮಂತ್ರದಿಂದ ಅಂಗನ್ಯಾಸ ಕರನ್ಯಾಸವನ್ನು ಮಾಡಬೇಕು. ಆ ಅಂಗನ್ಯಾಸ ಕರನ್ಯಾಸವನ್ನು ಮಾಡುವಂತಹ ಅಭ್ಯಾಸ ಇರುವ ಜನರಿಗೆ ಗೊತ್ತಿರುತ್ತೆ. ಸೃಷ್ಟಿ ಕ್ರಮದಲ್ಲಿ, ಲಯ ಕ್ರಮದಲ್ಲಿ ಮತ್ತು ಸ್ಥಿತಿ ಕ್ರಮದಲ್ಲಿ ಆ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡುವುದಿರುತ್ತೆ. ಆ ರೀತಿಯಾಗಿ ಆ ಅಂಗನ್ಯಾಸ ಕರನ್ಯಾಸಾದಿಗಳನ್ನ ಮಾಡಿಕೊಂಡು ಭಗವಂತನನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಓಂ ವಿಷ್ಣವೇ ನಮಃ ಅಂತ ಸಕಲ ಐಶ್ವರ್ಯದಿಂದ ಕೂಡಿಕೊಂಡವನು ಪರಮಾತ್ಮ ಅಂತ ತಿಳಿಸಿಕೊಂಡು 6 ಶಕ್ತಿಗಳು ಅಂತ ಹೇಳ್ತಾರೆ. ಭಗವಂತನಿಗೆ ಷಡ್ಗುಣೈಶ್ವರ್ಯ ಸಂಪೂರ್ಣ ಅಂತ ಹೇಳ್ತಾರೆ. ಆ ಷಡ್ಗುಣೈಶ್ವರ್ಯ ಸಂಪೂರ್ಣನಾದ ಅದನ್ನು ಹೇಳ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಅಥವಾ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಐಶ್ವರ್ಯ, ವೀರ್ಯ, ಯಶಸ್ಸು, ಸಂಪತ್ತು, ಜ್ಞಾನ, ವೈರಾಗ್ಯ ಅಂತ 6 ಶಕ್ತಿಗಳು, ಪರಿಪೂರ್ಣವಾದ ಶಕ್ತಿಗಳಿಂದ ಕೂಡಿಕೊಂಡಂಥ ವ್ಯಕ್ತಿ ನಾರಾಯಣ ವರ್ಮ ಅನ್ನುವಂಥ ಮಂತ್ರವನ್ನ ಉಚ್ಚಾರಣೆ ಮಾಡಬೇಕು. ಇಂತಹ 6 ಶಕ್ತಿಗಳು ಪರಮಾತ್ಮನಲ್ಲಿ ವಿಶೇಷವಾಗಿದೆ ಅಂತ ಚಿಂತನೆ ಮಾಡಿಕೊಂಡು ಭಗವಂತನ ಸರ್ವೋತ್ತಮತ್ವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮತ್ತೊಬ್ರು ಏನ್ ಮಾತಾಡ್ತಾ ಇದ್ದಾರೋ ಅಂತ ಕೇಳಿಸಿಕೊಳ್ಳದೇನೆ ಅಥವಾ ಇನ್ನೊಬ್ಬರ ಮಾತುಗಳಿಗೆ ಆಸ್ಪದವಿಲ್ಲದೆ ಇರುವಂತಹ ಸ್ಥಳದಲ್ಲಿ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಈ ಮಂತ್ರದ ಧ್ಯಾನವನ್ನು ಮಾಡಬೇಕು, ಜಪವನ್ನು ಮಾಡಬೇಕು ಅಂತ ಆ ಮಂತ್ರಗಳನ್ನ ಹೇಳ್ತಾ ಹೋಗ್ತಾರೆ. ಓಂ ವಿಷ್ಣವೇ ನಮಃ ಇತ್ಯಾತ್ಮಾನಂ ಪರಂ ಧ್ಯಾಯೇತ್ ಧ್ಯೇಯಂ ಷಟ್ಶಕ್ತಿಭಿರ್ಯುತಂ ವಿದ್ಯಾ ತೇಜಸ್ತಪೋ ಮೂರ್ತಿ ಇಮಂ ಮಂತ್ರಮುದಾಹರೇತ್. ಆ ಮಂತ್ರ ಏನು? ಓಂ ಹರಿರ್ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮಃ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮ ಸಿಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು ಅಂತ ಒಂದು 20-25 ಶ್ಲೋಕಗಳ ನಾರಾಯಣ ವರ್ಮವನ್ನ ನಿರೂಪಣೆ ಮಾಡ್ತಾರೆ. ಅದರ ಅರ್ಥ ಏನು ಅನ್ನೋದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಇಷ್ಟಿತ್ತು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ.